ತಾಲೂಕಿನ ಮೆಳೆಕೋಟೆಯ ಸಾಂದೀಪನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 2ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ. ಎಚ್.ಎನ್. ಶ್ರೀನಿವಾಸ್ ಮೂರ್ತಿ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಎಂ.ಎಸ್. ಶಿವರುದ್ರಪ್ಪ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕರಾದ ಎಂ.ಎಸ್. ಶಿವರುದ್ರಪ್ಪನವರು, ಸಾಂದೀಪನಿ ಎಂಬುದು ಶ್ರೀಕೃಷ್ಣನ ಗುರುಗಳ ಹೆಸರು. ಈ ಶಾಲೆಗೆ ಈ ಹೆಸರು ಇಟ್ಟಿರೋದು ತುಂಬಾ ಸಂತಸವಾಯಿತು. ಇದು ನಂದಿಬೆಟ್ಟದ ತಪ್ಪಲಿನಲ್ಲಿದ್ದು ಉತ್ತಮ ಪರಿಸರವನ್ನು ಹೊಂದಿದೆ. ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿ ಎಂದರು. ನಾನಿಲ್ಲಿ 16 ವರ್ಷಗಳ ಕಾಲ ಶಿಕ್ಷಕನಾಗಿ ಸರ್ಕಾರಿ ಶಾಲೆಯಲ್ಲಿ ವೃತ್ತಿ ಮಾಡುತ್ತಿದ್ದೆ. ಇಲ್ಲಿ ಸುಮಾರು ನನ್ನ ಶಿಷ್ಯರ ಮಕ್ಕಳೇ ವ್ಯಾಸಂಗ ಮಾಡ್ತಿರೋದಾಗಿ ಸಂತಸದಿಂದ ಹೇಳಿದ್ರು. ಈಗಿನ ಪೀಳಿಗೆಯಲ್ಲಿ ಮಕ್ಕಳು ಕಂಪ್ಯೂಟರ್ ಯುಗದಂತೆ ದಿನನಿತ್ಯವೂ ಮೊಬೈಲ್ನಲ್ಲಿ ತೊಡಗಿರ್ತಾರೆ. ಹಾಗಾಗಿ ಮೊಬೈಲ್ ಅನ್ನು ಕೊಡದೆ ಮಕ್ಕಳಿಗೆ ಅದರ ಬದಲಾಗಿ ಪುಸ್ತಕವನ್ನ ಕೊಡಿ ಅಂದ್ರು. ಮುಖ್ಯ ಅತಿಥಿಗಳಾಗಿ ಬಂದಂತ ನಟಿ ಮೌರ್ಯಾನಿ, ಇಲ್ಲಿ ಬಂದಂತ ಗುರುಗಳ ಮಧ್ಯೆ ನಾನು ಕುಳಿತಿರೋದು ನನ್ನ ಸೌಭಾಗ್ಯ. ಮೊದಲಿಗೆ ಗುರುಗಳಿಗೆ ಹಾಗೂ ಮನೆಗೆ ಬಂದಂತಹ ಅತಿಥಿಗಳಿಗೆ ಹಾಗೂ ಹಿರಿಯರಿಗೆ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಿದ್ರು. ಈಗ ಮನೆಗೆ ಯಾರಾದ್ರೂ ಬಂದ್ರೆ ಸಾಕು ರೂಮ್ನಲ್ಲಿ ಹೋಗಿ ಸೇರ್ಕೊಳ್ತಿದ್ದಾರೆ. ಇದನ್ನ ಅರಿತು ಪೋಷಕರು ಮಕ್ಕಳಿಗೆ ಗುರುಗಳು ಹಾಗೂ ಹಿರಿಯರಿಗೆ ಗೌರವ ಕೊಡುವಂತಹ ಸಂಸ್ಕಾರವನ್ನು ಕಲಿಸಬೇಕು ಹಾಗೂ ಭಗವದ್ಗೀತೆ, ರಾಮಾಯಣ ಅಂತಹ ಪುಸ್ತಕಗಳನ್ನ ಮನೆಯಲ್ಲಿಟ್ಟು ಅವರಿಗೆ ಅದರಲ್ಲಿ ಬರುವಂತಹ ಎಲ್ಲಾ ವಾಕ್ಯಗಳನ್ನ ಕಲಿಸಬೇಕು. ಆದಷ್ಟು ಮೊಬೈಲ್ಗಳನ್ನ ಮಕ್ಕಳಿಗೆ ಕೊಡದಂತೆ ನೋಡ್ಕೊಳ್ಬೇಕು ಅಂದ್ರು. ವಿಶೇಷವಾದ ಸಂಗತಿ ಏನಂದ್ರೆ, ಇದು ಆಂಗ್ಲ ಶಾಲೆ ಆದ್ರೂ ಸಹ ಕನ್ನಡ ಗೀತೆಗಳು, ನೃತ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಕ್ರೀಡೆಯಲ್ಲಿ ಗೆದ್ದ ಮಕ್ಕಳಿಗೆ ಹಾಗೂ ಹೆಚ್ಚಿನ ಅಂಕ ಪಡೆದಂತ ಮಕ್ಕಳಿಗೆ ಅತಿಥಿಗಳಿಂದ ಪ್ರಶಸ್ತಿ ಪತ್ರ ವಿತರಿಸಿದ್ರು. ಮಕ್ಕಳು ನೃತ್ಯ ಮಾಡಲು ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟಿದ್ದು ನೋಡುಗರ ಮನಸ್ಸನ್ನು ಸೆಳೆಯುವಂತೆ ಮಾಡಿತು. ಕರಾಟೆ, ರೈತರ ಗೀತೆಯ ನೃತ್ಯ, ಅಪ್ಪ ಅಮ್ಮ ಹಾಗೂ ಅಜ್ಜಿ ತಾತನನ್ನ ನೆನೆಯುವ ನೃತ್ಯ ಶಿಕ್ಷಕರಾದ ಅರುಣ್ ಕುಮಾರ್ ಕಾಂತಾರ ಚಿತ್ರಕ್ಕೆ ನೃತ್ಯ ಪ್ರದರ್ಶನ ಹಾಗೂ ಶಿಕ್ಷಕರಿಂದ ಭರತನಾಟ್ಯ, ಪುನೀತ್ ರಾಜ್ಕುಮಾರ್ ಚಿತ್ರದ ನೃತ್ಯಕ್ಕೆ ಮಕ್ಕಳು ಸ್ಟೆಪ್ ಹಾಕಿ ಬಂದಂತ ಪೋಷಕರ ಕಣ್ಣಲ್ಲಿ ನೀರು ಹಾಕುವಂತೆ ಕುಣಿದವು. ಮಕ್ಕಳು ಚಳಿಯನ್ನು ಲೆಕ್ಕಿಸದೆ ಮಕ್ಕಳ ನೃತ್ಯವನ್ನು ನೋಡಿದ ಪೋಷಕರು. ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಚ್.ಎನ್. ಶ್ರೀನಿವಾಸ್ ಮೂರ್ತಿ, ಹೊಸಕೋಟೆಯ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿಯ ಶಿಕ್ಷಕರಾದ ಎಂ.ಆರ್. ನಾಗರಾಜ್ ಸ್ವಾಮಿ, ರಶ್ಮಿ ದೇವರಾಜ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಘವ್ ತನಯ, ಶಾಲೆಯ ಅಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿ ಶಂಕರ್, ಖಜಾಂಚಿ ಅನಿಲ್, ವೆಂಕಟರೆಡ್ಡಿ, ಅಂಬರೀಶ್, ಶಿವಶಂಕರ್, ಮುಖ್ಯ ಶಿಕ್ಷಕಿ ಡಾಕ್ಟರ್ ಮಂಜುಳಾ, ಕರಾಟೆ ಶಿಕ್ಷಕರಾದ ಅಲ್ತಾಫ್, ಯೋಗ ಶಿಕ್ಷಕಿ ಮೀನಾಕ್ಷಿ ಹಾಗೂ ಎಲ್ಲ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನಂದಿ ರಾಜೇಶ್. Children, thank you sir for honoring the children. Fantastic educators, but also in class. And I request all the parents who are live here to not record any videos. Will share it in their groups. It is a request. ಶಾಲೆಯಲ್ಲಿ 2ನೇ ವಾರ್ಷಿಕೋತ್ಸವ ಶಾಲೆ ಮಹೋತ್ಸವವನ್ನು ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ವಿಷಯ. ಯಾಕೆ ಅಂತಂದರೆ, ನಿಮಗೆ ಗೊತ್ತು, ಕಳೆದ ಸಾರಿ ಹೇಳಿದ ಸಾಂದೀಪನಿ ಅನ್ನತಕ್ಕಂಥದ್ದು ಸುಧಾಮ ಕೃಷ್ಣರ ಗುರುಗಳಾಗಿರ್ತಕ್ಕಂಥ ಅವ್ರ ಹೆಸರನ್ನ ಇಟ್ಟು ಇವತ್ತಿನ ದಿವಸ ಈ ಶಾಲೆ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಹಾಗೂ ನೀವು ನಂದಿಬೆಟ್ಟ ಬುಡದಲ್ಲಿರ್ತಕ್ಕಂಥದ್ದು ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ. ಶನಿವಾರ ಹೊತ್ತು ಚಳಿ ಹೊಡಿತಲೇ ಇರ್ತದೆ. ಅಂಥ ವಾತಾವರಣದಲ್ಲಿ ಶಾಲೆ ಮಾಡಿದ್ದಾರೆ. ನನ್ಗಳ ಕಡೆ ಗಾದೆ ಹೇಳ್ತಾರೆ, ನಂದಿ ನೋಡಿದವರು ಹೊಂದಿಗಿಂತ ಕಡೆ ಅಂತ. ನಾವು ಇಲ್ಲಿಂದ ನಾವು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಊರಿಗೆ ಹೋದರೆ, ನೀನು ಎಲ್ಲಿದ್ದಪ್ಪ ಅಂತ ಕೇಳ್ತಾರೆ. ನಾನು ಮೆಳೆಕೋಟೆಯಲ್ಲಿ ನಂದಿ ತಪ್ಪಂದಿದ್ದೀನಿ ಅಂದರೆ, ಅಯ್ಯೋ ಪುಣ್ಯಾತ್ಮ ಕಡೆ, ನೀನು ಬೆಳಗ್ಗಿದ್ರೆ ನಂದಿ ನೋಡ್ತೀಯಲ್ಲ ನೀನು ಅಂಥ ಪುಣ್ಯನ ನಾನು ಇಲ್ಲಿ 41 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ನಾನು ಅಂದರೆ ಮೆಳೆಕೋಟೆಯಲ್ಲಿ 24 ವರ್ಷ, ದೊಡ್ಡರಾಯಪ್ಪನಲ್ಲಿ 15 ವರ್ಷ, ಇನ್ನೊಂದೂವರೆ ವರ್ಷ ಬೇರೆ ತಾಲೂಕು ಹೋದೆ. ಒಟ್ಟಲ್ಲಿ ನಾನು ಬಂದಾಗ ಮದುವೆ ಆಗಿದ್ದು ಇಲ್ಲಿ, ನನ್ನ ಮಕ್ಕಳಾಗಿದ್ದು ಇಲ್ಲಿ, 2 ಮಕ್ಕಳು ಮದುವೆ ಮಾಡಿದ್ದು ಇಲ್ಲಿ. ಒಟ್ಟಲ್ಲಿ ನನ್ನ ಜೀವನ ಪರ್ಯಂತ ಎಲ್ಲ ಮೆಳೆಕೋಟೆಲಿ. ಈಗ ನನ್ನ ಮಕ್ಕಳುಗಳನ್ನ ಎಲ್ಲೇ ಕೇಳಿ, ನಿಮ್ಮೂರು ಯಾವುದು ಅಂತಾರೆ ಹೊರತು ನನ್ನ ಹುಟ್ಟೂರು ಹೇಳೋದು ಯಾರನ್ನು ಮೆಳೆಕೋಟೆ ಅಂತ ಕರೀತಾರೆ. ಅಂದರೆ ಅಷ್ಟೊಂದು ಆಸಕ್ಕಾಗಿಲ್ಲಿ ನಾವಿದ್ದೀವಿ. ಇನ್ನು ನಾನು ಮೊನ್ನೆ ಮೋಟ್ಲಹಳ್ಳಿಯಲ್ಲಿ ನಾನಿರೋದು ವಾಸ. ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮೀಟಿಂಗ್ ಕರೆದಿದ್ರು, ಗ್ರಾಮ ಸಭೆ ಅಂತ. ಆ ಗ್ರಾಮ ಸಭೆಗೆ ನನ್ನೂ ಕರೆದಿದ್ರು, ಬನ್ನಿ ಸಾರ್ ಒಂದು 2 ಅವರ್ ಮಾತಾಡಿ ಅಂತ. ಆಗ ನಾನು ಮಾತಾಡೋಕ್ಕೆ ಇದ್ದಾಗ ನಾನು ಹೆಂಗೆ ಭಾಷಣ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನನಗೆ ಮೆಳೆಕೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ ಅವರೇ ಎಂದೆ. ನಾನು ಹಿಂದೆ ಕೂತಿದ್ದವರಲ್ಲ ಸಾರ್, ನೀವು ಮೆಳೆಕೋಟೆ ಅಲ್ಲ ಇನ್ನೋಟ್ ಕನ್ನಡಿಗರು ಅಂದರೆ, ಮೆಳೆಕೋಟೆ ನನ್ನ ರಕ್ತದಲ್ಲಿ ಅಡಕವಾಗ್ಬಿಟ್ಟಿದೆ, ಅಷ್ಟೊಂದಿದೆ. 41 ವರ್ಷಗಳ ಕಾಲ ಈ ಊರಿನ ಜನ ನನ್ನನ್ನು ಒಬ್ಬ ಸಹೋದರನಂತೆ ಜೊತೆಗೂಡಿಸ್ಕೊಂಡು, ನೀವು ನಂಬ್ತೀರಿ ಬಿಡ್ತೀರಿ,
10-15 ವರ್ಷಗಳ ಕಾಲ ನಾವು ಹಾಲನ್ನು ಕೊಳ್ಳಿಲ್ಲ, ಎಲ್ಲ ಫ್ರೀ ಕೊಟ್ಟಿರೋದೇನು ಮಕ್ಕಳಿಗೆ. ಆಮೇಲೆ ಬಾಡಿಗೆನೂ ತಗೊಂಡಿಲ್ಲ. ನಾನು 300 ರೂಪಾಯಿ ಕೊಟ್ಟು 15 ವರ್ಷ ಕಳೆದ ಮೇಲೆ ಬಾಡಿಗೆಗೆ. ಅಂದರೆ ಅಷ್ಟೊಂದು ಸುಖವಾಗಿ ನಮ್ಮನ್ನು ಸಾಕೊಂಡಿದ್ದಾರೆ. ಈ ಋಣವನ್ನು ನಾವು ತೀರಿಸೋದಕ್ಕೆ ಸಾಧ್ಯವಿಲ್ಲ. ಆಗ ನಮ್ಮ ಶಂಕರ್ ಅವರು ಬನ್ನಿ ಸರ್, ನೀವು ಹೋದ ವರ್ಷನೂ ಬಂದಿದ್ದೀನಿ, ಅದೇ ಮಕ್ಕ ನೋಡೋಕೆ ಬೇಜಾರಾಯ್ತದೆ ಕಣಪ್ಪ, ದಯವಿಟ್ಟು ಬೇಡ ಅಂತಂದೆ ನಾನು. ಆ ಶಂಕರ್ ಒಂದೇ ಮಾತಾಡೋ, ಸಾರ್ ನಿಮ್ಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಅವ್ರು ಬರ್ತಾವ್ರೆ, ದಯವಿಟ್ಟು ಬನ್ನಿ. ಆಗ ಶ್ರೀನಿವಾಸ ಮೂರ್ತಿಗಳು ಅವರು ಒಂದು ಸರಿ ಹೇಳಿದ್ರು ನನಗೆ, ನೋಡಿ ನೀವೇನಾರ ಬಂದರೆ ನಾನು ಆ ಫಂಕ್ಷನ್ ಬರ್ತೀನಿ, ಇಲ್ಲ ನಾನು ಬರೋಲ್ಲ. ನೋಡಿ ಬೆಳಗ್ಗೆ ನಾವು 1 ಗಂಟೆಗೆ ಮನೆ ಕೊಟ್ಟು ಬಂದಿದ್ದು, ನಾವು 1 ಗಂಟೆ ಬರೋದಿಲ್ಲ, 3 ಗಂಟೆಗೆ ಬಂದು ಅಷ್ಟರವರೆಗೂ ಜನಗಳಲ್ಲಿ ನಮಗಿಂತ ಇವರೇ ಪ್ರೀತಿ ಜಾಸ್ತಿ. ಯಾಕೆಂದ್ರೆ ಇವರು ನಾವು ಫೀಲ್ಡ್ ಮೇಸ್ಟ್ರು ಅಂತ ಇವರು ದೊಡ್ಡ ಮೇಸ್ಟ್ರು ಅಂತ ಈ ಊರಲ್ಲಿ. ಫೀಲ್ಡ್ ಮೇಸ್ಟ್ರು ಚಿಕ್ಕ ಮೇಸ್ಟ್ರು ಅಂತ ಅದೇ ತೆಲುಗು ಮಿಕ್ಸ್ ಮಾಡಿಬಿಟ್ಟು ನನ್ನ ಫೀಲ್ಡ್ ಯಾರೇ ಕೇಳಿ ಕರೆಯೋದು, ಇವನ್ನ ದೊಡ್ಡ ಮಾಸ್ಟ್ರು ಅಂತಾನೆ ಕರೆಯೋದು ಅಂತ ಇದರಲ್ಲಿ. ಸುಮಾರು ಅವರು ಒಂದು 25 ವರ್ಷ ಇದ್ದವರು, ನಾನು ಇದೇ 41 ವರ್ಷ ಇಲ್ಲೇ ಇದ್ದವನು. ಏನೋ ನಮ್ಮ ಕೈಲಾದ ಸಹಾಯ, ಗೌರ್ಮೆಂಟ್ ಸಂಬಳ ಕೊಡ್ತಾ ಇತ್ತು, ಕೈಲಾದ ಸಹಾಯ ಮಾಡಿದ್ದೀನಿ. ಇಂಥ ಶಿಷ್ಯವೃತ್ತವನ್ನು ತಯಾರು ಮಾಡಿದ್ದೀವಿ ನೋಡಿ. ಅವರು ಇವತ್ತಿನ ದಿವಸ ಇಂಥ ಬೃಹತ್ತಾಕಾರವಾದಂಥ ಶಾಲೆಯನ್ನು ಪ್ರಾರಂಭ ಮಾಡೋದು ಭಾಳ ಕಷ್ಟ. ಆದರೂ ಮಾಡಿದ್ದಾರೆ ಶಂಕರ್ ಅವರು ಕಷ್ಟಪಟ್ಟು. ನೀವಂತೀರಿ, ನಾನು ರಿಟೈರ್ಡ್ ಆದಮೇಲೆ ಒಂದು 4 ವರ್ಷ ನಾನು ಪ್ರೈವೇಟ್ ಶಾಲೆಗೆ ಓದಿ, ಸುಮ್ಮನೆ ಮನೆ ಕೂತ್ಕೊಂಡು ಹೆಂಗಸಕ್ಕಾಗಿ ಬಯಸ್ಕೊಳ್ಳೋದು ಬೇಡ, ಹೋಗೋಣ ಅಂತ ಓದೆ. ನಾನು ಹೋದಾಗ ಅಲ್ಲಿ ಏನಾಯಿತು ಅಂತಂದ್ರೆ ಎಲ್ಲ ಮೇಲೆ ಬಿಟ್ಟು ನನ್ನೇ ಬಿಟ್ಟರು. ಅವ್ರು ಕೇಳಿದೆ ಸಂಬಳ ನಾನು ಎಷ್ಟು ತಗೊಂಡು ಅಂತ. ಅವ್ರು ಒಂದೇ ಮಾತಂದ್ರು, ಸಾರ್ ಇವಾಗ ಏನು ಗೊತ್ತೋ ತಗೊಂಡು ಉಳಿದಿದ್ದಲ್ಲ ನೀವೇ ತಗೊಳ್ಳಿ ಸಾರ್. ನೋಡಿದ್ರೆ 2 ಜನ ನನಗೆ ಸಂಬಳನೇ ಕೊಡಲಿಲ್ಲ 4 ವರ್ಷ. ನಾನಂತ ಬೇಡ ಬಿಡಪ್ಪ, ನನಗೆ ಕಾಲ ಕಳೆದಂಗೆ ಆಯ್ತು, ಹುಡುಗರು ಬೆಟ್ಟಂಗೆ ಆಯಿತು ಅಂತ ನಾನು ಬಂದ್ಬಿಟ್ಟೆ, ಬಿಟ್ಬಿಟ್ಟೆ 4 ವರ್ಷದ. ಯಾವ ಕೊರೋನಾ ಬಂತು ಅವನ್ನೆಲ್ಲ ಬಿಟ್ಟು. ಇನ್ನು ನಮ್ಮ ಶ್ರೀನಿವಾಸ ಮೂರ್ತಿ ಏನು ಅಂತಂದರೆ ಸ್ವಲ್ಪ ಮೊಬೈಲನ್ನು ಬಿಡಿಸಿ. ಮೊಬೈಲ್ ಬಂದಿರೋದ್ರಿಂದ ಈಗ ನಮ್ಮ ವಿದ್ಯಾಭ್ಯಾಸ ತನವೇ ಹಾಳಾಗ್ತಾ ಇದೆ. ಅದರಲ್ಲೂ ಕೆಲವು ಒಳ್ಳೆವಿವೆ. ಈಗ ಗೂಗಲ್ ಹುಡುಕೊಂಡ್ರೆ ಇತಿಹಾಸವೇ ಸಿಗ್ತದೆ ನಮಗೆ. ಅಂಥವಿದ್ರೂ ಸಹ ಕೆಲವು ಮಕ್ಕಳುಗಳು ಅವ್ರು ನೋಡೋಕೆ ಹೋಗಲ್ಲ, ಬೇರೆ ಥರ ನೋಡಿ ತಲೆ. ಆಮೇಲೆ ಎಷ್ಟೋ ಮಕ್ಕಳು ನೋಡಿದ್ದೀನಿ, ಸಣ್ಣ ಮಕ್ಕಳುಗಳು ಈ ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಡ್ತೀನಿ ಊಟ ಮಾಡೋದು, ಇಲ್ಲ ಅಂತಾರೆ ಊಟ ಮಾಡೋದೇ ಇಲ್ಲ. ಅವಾಗ ಮೊಬೈಲ್ ಕೊಟ್ಟದ್ದು ಯಾವುದು ತೋರ್ಸ್ಕೊಂಡು ಗಂಟೆಗೆ ಇಕ್ತಾ ಇರ್ತಾರೆ. ಅವು ಅರ್ಧ ನೆರಳಾಯ್ತವೆ. ಹಿಂದಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ 4-5 ಜನ ಮಕ್ಕಳು ಇರ್ತಿದ್ರು. ನಮ್ಮ ಹತ್ರ ಪಾಠಕ್ಕೆ ಬಂದ್ರೆ ಅವರು ಸ್ಕೂಲಿಗೆ ಬಂದರೆ ಹಿಡ್ಕೊಂಡು ಚಚ್ಚಿವು. ಆಗ ಚೆಚ್ಚಾಗ ಅವ್ರು ಏನು ಹೇಳಿ ಅವ್ರ ತಂದೆ ತಾಯಿ ಬಂದು ಹೊಡೀಲಿ ಸಹ ಅಂತ ಅವ್ರು ಇನ್ನೂ ಚಚ್ಚು. ನಮ್ಗೇನು ಜ್ಞಾಪಕ ಇದೆ, ಶ್ರೀನಿವಾಸ ಮೂರ್ತಿಗಳಿಗೆ ಜ್ಞಾಪಕ ಇದೆ. ಇಲ್ವೋ 7ನೇ ಕ್ಲಾಸಲ್ಲಿ ಒಬ್ಬ ಹುಡುಗಿಗೆ ಲವ್ ಲೆಟ್ರ್ ಬರ್ಬಿಟ್ಟಿದ್ದ. ಇವರು ಸಿಗಾಕೊಂಬಂತ ಇವ್ರ ಕೈಗೆ. ಈ ಶ್ರೀನಿವಾಸಯ್ಯ ಅಂತ ಮುಖ್ಯ ಬೆಳೆದಿದ್ರು. ನಾವು 3 ಜನ ಆ ಲವ್ ಲೆಟ್ರ್ ಇಟ್ಕೊಂಡು ಅವ್ನು ಹಿಡ್ಕೊಂಡು 3-4 ಹೊರಿತಾ ಇದ್ದೀವಿ. 3 ಜನ ಹೊರಿತಾ ಇದ್ದೀವಿ ಜಾಸ್ತಿ. ಅವರಪ್ಪ ಈ ಸಂತೆ ಬೀದಿಲಿದ್ದ. ಯಾರೋ ಹೇಳ್ಬಿಟ್ಟವ್ರೆ, ನಿಮ್ಮ ಹುಡುಗರಿಗೆ ಸಿಕ್ಕಾಪಟ್ಟೆ ಹೊಡಿತಾವ್ರೆ, ಅದೇನು ನೋಡ್ಕೊಂಡ್ರೆ ಸಾಯಿಸಬಿಡ್ತಾರೇನು ಅಂತ. ಬಂದ ಅವರಪ್ಪ ಬಂದಿದ್ದು ಏನು ಅಷ್ಟೇ ಅಂತ. ನೋಡಪ್ಪ ಇಲ್ಲಿ ಬರ್ತಾವ್ರೆ, ಬರ್ತಿತ್ತಾರ್ರಿ ಅಂತ ಹೋದ. ನಮ್ಗೆ ಭಯ, ಇವನು ದೊಣ್ಣೆ ತಂದು ನಮ್ಗೇನು ಹೇಳ್ತಾನು ಅಂತ ಹೋದ. ದೊಣ್ಣೆ ತಗೊಂಬಂದ. ಅವ್ನ ಮಗನ ಹೇಳ್ತಾರೆ ರಪ ರಪ್ಪ ಭಾಷಣ. ನನ್ನ ಮಗನೇ ಈ ವಯಸ್ಸಲ್ಲಿ ನೀನು ಲವ್ ಲೆಟ್ರ್ ಬರೀಬೇಕಾದ್ರೆ. ಅಂದರೆ ಆಗಿನ ಕಾಲ ಮಕ್ಕಳುಗಳು 5-6 ಜನ ಇದ್ದು ಒಂದು ಹೋಗಿ ನಡೀತದೆ ಬಿಡು ಅನ್ನೋ ಸ್ಥಿತಿಲಿ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ಬಹಳ ಕಷ್ಟ. 1-2 ಅವು ಏನು ಸಾಯಂಕಾಲ ಕುಟುಸ್ಕೊಂಡು ಒಂಚೂರು ಪಾಠ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಓದ್ತಾವೆ ಮಕ್ಕಳುಗಳು. ಈಗಿನ ಕಾಲ ಮಕ್ಕಳುಗಳು ಕಂಪ್ಯೂಟರ್ ಈಗ. ಹಿಂದೆ ಮಕ್ಕಳು ಹುಟ್ಟಾಗ 8 ದಿವಸ ಕೈಗಳಲ್ಲಿ, ಇವಾಗ ಹುಟ್ಟಿದ ತಕ್ಷಣ ಮಕ್ಕಳು ನಗ್ತವೆ. ಅಂದರೆ ಅಷ್ಟೊಂದು ಕಂಪ್ಯೂಟರ್ ಈಗ. ಆದ್ದರಿಂದ ತಾವು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಒಳ್ಳೆ ಸಂಸ್ಕಾರವನ್ನು ಬೆಳೆಸಿ ಅಂತ ನಾನು ಕೇಳಿಕೊಂಡು. ಆಗಿನ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಊರಿನ ಜನ ನನಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟು ಈ ವಿದ್ಯಾಭ್ಯಾಸವನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ನಾವು ಇಲ್ಲಿ ಶಾಲೆ ಏನಾಗ್ತಿತ್ತು, 2ನೇ ಕ್ಲಾಸ್ ಮುಗಿದ ತಕ್ಷಣ ಹೆಣ್ಮಕ್ಳೆಲ್ಲ ಶಾಲೆ ಬಿಟ್ಬಿಡ್ತಾ ಇದ್ರು, ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೊರಟೋಗ್ತಾ ಇದ್ರು. ಅಂಥ ಒಂದು ಸಮಯದಲ್ಲಿ ನಾವು ನಮ್ಮ ಶಿವರುದ್ರಪ್ಪ ಮತ್ತು ಊರಿನ ಎಲ್ಲ ಹಿರಿಯರು ಆಗಿನ ಕಾಲದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದವರು
ಸುಮಾರು ಎಲ್ಲ ಚೇರ್ಮನ್ನು ಇವರು ಎಲ್ಲರೂ ಸಹಕಾರ ಮಾಡಿ ನಾವೊಂದು ಹೈಸ್ಕೂಲ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆ ಒಂದು ಪ್ರಯತ್ನದಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ನಾವು ಕಾಲ್ನಡಿಗೆಯಿಂದ ಹೋಗಿ ಅವರನ್ನು ಏನೇನು ಬೇಕು ಒಂದು ಸ್ವಲ್ಪ ಕೊಡಿ ಅಂತ ಹೇಳಿ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಶಾಲೆ ಕೊಡಬೇಕಾದರೆ ಆವಾಗ ಅವರೊಂದು ಕಂಡೀಷನ್ ಹಾಕ್ತಾರೆ, ನಿಮ್ಮ ಊರಿನಲ್ಲಿ 2 ಕೊಠಡಿಗಳನ್ನು ಕಟ್ಟಿದರೆ ಮಾತ್ರ ನಿಮಗೆ ಶಾಲೆಯನ್ನು ಹೈಸ್ಕೂಲ್ ಕೊಡ್ತೀವಿ. ಆಗ ನಮ್ಮ ಶಿವರುದ್ರಪ್ಪ ಮತ್ತು ಅವರ ಸ್ನೇಹಿತರೆಲ್ಲ 2 ರೂಮ್ ಕಟ್ಟರು. 2 ರೂಮ್ ಕಟ್ಟಿ ಆವಾಗ ಹೈಸ್ಕೂಲನ್ನು ಓಪನ್ ಮಾಡಿದ್ರು. ಅಂಥ ಒಂದು ವಿದ್ಯಾಭ್ಯಾಸ ಆವಾಗ ಎಲ್ಲ ಹೆಣ್ಮಕ್ಳು SSLC ವರ್ಗನ ಅಟ್ಲೀಸ್ಟ್ ನಮ್ಮ ಊರಿನಲ್ಲೂ ಹಳ್ಳಿಯಲ್ಲೂ SSLC ವರ್ಗನ ಓದೋದಕ್ಕೆ ಅನುಕೂಲ ಆಗುವಂಥ ಸಂದರ್ಭ ಬಂತು. ಇದೇ ರೀತಿ ಅನುಕೂಲ ಆಯಿತು. ಕದ್ದಮ್ಮನೆ ಗುರುಗಳಿಗೂ ಸಹ ನನ್ನ ನಮಸ್ಕಾರಗಳು. ಎಲ್ಲ ಗುರುಗಳೆಲ್ಲ ಹೇಳಿದ್ದಾರೆ, ಅವ್ರಿಗಿಂತ ದೊಡ್ಡೋಳಗೆ ನಾನಲ್ಲ, ಏನನ್ನ ಸಲಹೆ ಕೊಡೋಕ್ಕೂ ಸಹಿತ ಬೇಗ ನನ್ನ ಮಾತುಗಳನ್ನ ಪೇರೆಂಟ್ಸು ಅವ್ರ ಮಕ್ಳು ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ತುಂಬ ಖುಷಿಯಾಗಿ ಅಂದ್ಕೊಂಡು ಕೂತಿದ್ದೀರಾ. ನನಗೆ ಅರ್ಥ ಆಗುತ್ತೆ. ಈ ಫಂಕ್ಷನ್ಗೆ ಬಂದಿದ ತಕ್ಷಣ ನನ್ನ ಸ್ಕೂಲ್ ಡೇಸ್ ನನಗೆ ಜ್ಞಾಪಕ ಆಯಿತು. ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇಸ್ ಎಲ್ಲ ಒಂಥರ ಕಣ್ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ಶಾಲೆ ಬಗ್ಗೆ ಹೇಳಬೇಕಂದ್ರೆ ಹೆಸರು ಸಹಿತ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಇಷ್ಟ ಆಯಿತು ಕೇಳಿದ ತಕ್ಷಣನೇ. ಹಾಗೆ ಬೋರ್ಡಲ್ಲಿ ನೋಡಿದೆ ಟೀಚರ್ಸ್ ಎಜುಕೇಷನ್ಸೇ ಇರ್ಬೋದು, ಹಾಗೆ ಸ್ಟೂಡೆಂಟ್ಸ್ ಸ್ಟ್ರೆಂತ್ ಇರ್ಬೋದು. 2 ಇಯರ್ಸಲ್ಲಿ ಅಷ್ಟು ಅಚೀವ್ ಮಾಡೋದು ತುಂಬ ಕಷ್ಟ ಇದೆ. ಅಷ್ಟು ಡಾಕ್ಟರ್ ಶಂಕರ್ ಸರ್ ಇರ್ಬೋದು. ಸೊ ಟೀಚರ್ಸ್ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿರ್ತೀರಾ. ಹೀಗೆ ನಿಮ್ಮ ಹಾರ್ಡ್ ವರ್ಕ್ ಕಂಟಿನ್ಯೂ ಮಾಡಲಿ. ಇನ್ನು ಇನ್ಫೈನೈಟ್ ಇಯರ್ಸ್ ಆ್ಯನ್ಯುವಲ್ ಡೇಸ್ನ ನೀವು ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಪೇರೆಂಟ್ಸ್ಗೆಲ್ಲ ನಾನು ಹೇಳೋದಿಷ್ಟೇ, ಸರ್ ಹೇಳ್ದಂಗೆ ದಯವಿಟ್ಟು ಮೊಬೈಲ್ ಫೋನ್ಸ್ಗಳಿಂದ ನಿಮ್ಮ ಮಕ್ಕಳನ್ನ ಆದಷ್ಟು ದೂರ ಇಡಿ. ಅವ್ರು ಮಾಡೋದು ಏನೇ ಒಂದು ಅವ್ರ ಮಕ್ಕಳು ಮಾಡಿದಾಗ ಖುಷಿ ಬೀಳೋದು ತಂದೆ ತಾಯಿನೇ. ಸೊ ಹಾಗಾಗಿ ದಯವಿಟ್ಟು ಫೋನ್ಸಿಂದ ಸ್ವಲ್ಪ ದೂರ ಇಡಿ. ಬಂದಿದ ತಕ್ಷಣ ಮಕ್ಕಳಿಗೆ ಓದಿಸೋದಿರ್ಬೋದು, ಇವತ್ತು ಏನೇನು ಮಾಡಿದೆ ನೀನು, ಹೇಗಿತ್ತು ನಿನ್ನ ಶಾಲೆ ಹೇಳ್ಕೊಡಿ. ಯಾಕಂದರೆ ಈಗಿನ ಕಾಲದ ಮಕ್ಕಳಲ್ಲಿ ಅದು ಕಾಣಿಸೋದೇ ಇಲ್ಲ. ನಾವೆಲ್ಲ 90s ಕಿಡ್ಸ್. ಆವಾಗ ನಮ್ಮ ಮನೆಗೆ ಯಾರನ್ನೋ ಬಂದರೆ ನಮ್ಮ ತಂದೆ ತಾಯಿ ಎಲ್ಲ ಕಾಲು ಫುಲ್ಲು ಬೀಳಿಸಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಇದು ಮಾಡಿ. ಇವಾಗ ಮಕ್ಳು ಯಾರ ಮನೆಗಾದ್ರೂ ಹೋದ್ರೇನೆ ಸಾಕು, ಓಡೋಗಿ ರೂಮ್ ಸೇರ್ಕೊಂಡ್ಬಿಡ್ತಾರೆ. ಅವ್ರಿಗೆ ನಾವು ಯಾರು ಅಂತಾನೆ ಗೊತ್ತಿರಲ್ಲ. ಅವ್ರ ಮನೇಲಿ ಅಪ್ಪ ಅಮ್ಮ ಅಕ್ಕ ತಮ್ಮ ಆ ಥರ ಬಿಟ್ರೆ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಅನ್ನೋದೇ ಗೊತ್ತಿರಲ್ಲ. ಸೊ ಹಾಗಾಗಿ ದಯವಿಟ್ಟು ಗುರು ಹಿರಿಯರ ಮನೆಗೆ ಬಂದಾಗ ಅವ್ರಿಗೆ ನಮಸ್ಕಾರ ಮಾಡೋದೇ ಇರ್ಬೋದು. ಮತ್ತೆ ಮಕ್ಕಳು ಯಾರನ್ನ ಅಂದಿದ ತಕ್ಷಣ ಅದನ್ನ ಫುಲ್ಲು ಕೋಪ ಮಾಡ್ಕೊಂಡು ರ್ಯಾಶ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವೆಲ್ಲ ಆಗಕ್ಕೆ ಕಾರಣ ಸಹಿತ ಮೊಬೈಲ್ ಫೋನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೆ ಮತ್ತೆ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇವಾಗ ಪೇರೆಂಟ್ಸ್ ಫೋನಲ್ಲಿ ಏನೋ 1-2 ಲೈನ್ ಬಂದ್ಬಿಟ್ಟಿರುತ್ತೆ. ಅದನ್ನ ನೋಡ್ಬಿಟ್ಟು ಓಹೋ ಈ ಲೈನ್ ಹಿಂಗೆ ಅಂತೆ ಹಂಗಂತೆ ಅಂತ ಅಂತಾರೆ. ಅದೆಲ್ಲ ಮತ್ತೆ ಯಾರನ್ನ ಬೇರೆ ಯಾರು ದೊಡ್ಡ ದೊಡ್ಡ ಗುರುಗಳೆಲ್ಲ ಹೇಳಿದಾಗ ಓ ಹೌದಾ ಹಂಗೆ ಹಿಂಗೆ ಅಂತಾರೆ. ದಯವಿಟ್ಟು ನಮ್ಮ ರಾಮಾಯಣ ಮಹಾಭಾರತನ ಮನೇಲಿ ಬುಕ್ಗಳು ದುಡ್ಡು ಹೋದ್ರೂ ಪರವಾಗಿಲ್ಲ, ಬುಕ್ನ ತಂದಿಟ್ಟು ಮಕ್ಕಳಿಗೆ ನಿಮ್ಗೆ ತಿಳಿದಷ್ಟನ್ನ ಹೇಳ್ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ನಾವು ಹೇಗೆ ಬದುಕಬೇಕು, ದೊಡ್ಡವ್ರನ್ನ ಹೇಗೆ ಗೌರವಿಸ್ಬೇಕು, ವಿದ್ಯೆ ಅಂದರೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಜೀವನದಲ್ಲಿ ನಮ್ಮ ಉದ್ದೇಶ ಏನಾಗಿರಬೇಕು, ನಮ್ಮ ಗೋಲ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾರೋ ಒಬ್ಬ ಗುರು ಬಂದು ಹೇಳಿದಾಗ ಓ ಹಂಗಂತೆ ಹಿಂಗಂತೆ. ಅದಕ್ಕೆ ನಮ್ಮ ಮಕ್ಳಿಗೆ ದಯವಿಟ್ಟು ರಾಮಾಯಣ ಮಹಾಭಾರತನ ದಯವಿಟ್ಟು ಹೇಳ್ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದೆಲ್ಲ ಇವಾಗ ಮರ್ತ್ಬಿಟ್ಟಿದ್ದಾರೆ. ಮಕ್ಕಳಿಗೆ ರಾಮಾಯಣ ಮಹಾಭಾರತ ಅಂದರೆ ಓ ಏನೋ ಒಂದು ಪೋಗೋ ಕಾರ್ಟೂನು ಇಲ್ಲ ಕಾರ್ಟೂನಲ್ಲಿ ಬರೋದೊಂದು ನೋಡಿ ಹಂಗಂತೆ ಹಿಂಗಂತೆ. ದಯವಿಟ್ಟು ಅದನ್ನೆಲ್ಲ ಹೇಳ್ಕೊಡಿ. ನಮ್ಮ ಕಲೆ ಸಂಸ್ಕೃತಿ ನಮ್ಮ ಕಲ್ಚರ್ನ ನಮ್ಮ ಇನ್ನೊಂದು ಪೀಳಿಗೆಗೂ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದು ತಂದೆ ತಾಯಿ ಕೈಲಿ ಮಾತ್ರ ಸಾಧ್ಯ. ಯಾಕಂದ್ರೆ ಟೀಚರ್ಸು 8 hours ಹೇಳ್ಕೊಡ್ಬೋದು, ಅವ್ರ ಮಕ್ಳು ಹಾಂ ಅಂತ ಕೇಳ್ತಾರೆ. ಇವನು ಕಮಲ ಅವಳು ಬಸವ ಅಂತ ಓದ್ಕೊಂಡು ಹೋಗ್ತಾರೆ. ಸೊ ಅದೆಲ್ಲ ಪೇರೆಂಟ್ಸ್ ಮೇಲೇ ಇರುತ್ತೆ. ದಯವಿಟ್ಟು ನಿಮ್ಮ ಮಕ್ಳು ಏನು ಮಾಡ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಅಂತ ಹೇಳಕ್ಕೆ ಇಷ್ಟ. ನಿಮ್ಮ ಮಕ್ಕಳು ನೋಡಿ ಫಾಲೋ ಮಾಡ್ತಾರೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಒಳ್ಳೆ ಸ್ಕೂಲು, ಒಳ್ಳೆ ಟೀಚರ್ಸು, ಒಳ್ಳೆ ಎಜುಕೇಷನ್ ಇದೆ. ಅದ್ರ ಜೊತೆಗೆ ನೀವು ಸಹಿತ ಸಾಥ್ ಕೊಡಿ. ಯಾಕಂದರೆ ನಾವೆಲ್ಲ ಮಕ್ಕಳ ಮೇಲೇ ಬಿಟ್ಬಿಟ್ಟು ನೀನು ಓದಿಲ್ಲ, ನೀನು ಮಾರ್ಕ್ಸ್ ತೆಗ್ದಿಲ್ಲ ಅಂದರೆ ಅದಾಗಲ್ಲ. ಅದಕ್ಕೆ ಪೇರೆಂಟ್ಸ್ ಸಪೋರ್ಟ್ ಸಹಿತ
ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಎಜುಕೇಷನ್ ಒಂದೇ ಅಂತಲ್ಲ, ಎಜುಕೇಷನು ಇಂಪಾರ್ಟೆಂಟೇ, ಅದ್ರ ಜೊತೆಗೆ ನಿಮ್ಮ ಮಕ್ಳಿಗೆ ಏನಲ್ಲಿ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಅವ್ರಿಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದರಲ್ಲೂ ಸಹಿತ ಸಪೋರ್ಟ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನೇನು ಬೋರಿಂಗಾಗಿ ನಿಮಗೆ ಮಾತಾಡಿಲ್ಲ ಅಂತ ಅಂದ್ಕೊತೀನಿ. ನನಗೆ ಈ ಒಂದು ವೇದಿಕೆನ mental capability and overall development. French, providing students with the opportunity to learn an additional language that enhance their linguistic skills. Our school includes French language education, enriching our students' global communication abilities. Music education aims to nurture creativity, enhance students' artistic ability, and foster an appreciation for their performing arts. Dance is an integral part of the curriculum, allowing students to explore various dance styles and develop their artistic expressions. Through our dance program, students not only enhance their coordination and fitness, but also cultivate teamwork and creativity. ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತಾ ಶುರು ಮಾಡೋಣ. ಒಂದೇ ಒಂದು ಹೆಲ್ಪು, ದಯವಿಟ್ಟು ಎಲ್ಲರೂ ನಾನು ಸ್ಟಾರ್ ಅಂತೀನಿ, ನೀವು ಪವರ್ ಸ್ಟಾರ್ ಅನ್ಬೇಕು, ಓಕೆನಾ? ಸ್ಟಾರ್ 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 ಶಾಬಾಷ್, ಎನರ್ಜಿ ಬಂತು ಮೇಲ್ಕೋಟೆ ಜನಕ್ಕೆ. ಈ ವೇದಿಕೆ ಮೇಲೆ ಇದ್ದಂತಹ ಗಣ್ಯರು ಎಲ್ರಿಗೂ ನಮಸ್ಕರಿಸ್ತಾ, ಅಂತಹ ಮಹಾ ಸಾಧಕರ ಜೊತೆ ಒಬ್ಬ ಪುಟ್ಟ ಕಲಾವಿದನ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಸಂಸ್ಥೆಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಮೌರ್ಯನೇ ಅಕ್ಕ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಈಗಿನ ಜನರೇಷನ್ನು ಯಾವ ಕಡೆ ಹೋಗ್ತಾ ಇದೆ, ಎಲ್ಲ ನಿಮ್ಮ ಸೂಪರ್ ಹೀರೋಸ್ ಯಾರು ಅಂದ್ರೆ ಪವರ್ ರೇಂಜರ್ಸು ಅವ್ರಿವ್ರು ಅಂತಾರೆ. ಅದೇ ಮಕ್ಕಳ ಬಾಯಲ್ಲಿ ಶ್ರೀರಾಮ ಅಂತ ಬರ್ಬೇಕು, ಶ್ರೀರಾಮನ ಸಾಮರ್ಥ್ಯ ಏನು. ಇದೇ ರೀತಿ ಮೊನ್ನೆ ಸ್ಕೂಲಲ್ಲಿ ನಮ್ಮ ಹುಡುಗನೇ ರಾಮನ ಕಾಡಿಗೆ ಹೋದನು ಅಂತ ಹೇಳ್ಕೊಡ್ತಿದ್ರು. ಅವನು ಮನೆಗೆ ಬಂದು ಅದೇ ಹೇಳ್ತಿದ್ದ, ರಾಮನ ಕಾಡಿಗೆ ಹೋದನು ಅಂತ. ನನಗೆ ಖುಷಿ ಆಯ್ತು, ನಮ್ಮ ಹುಡುಗ ಚೆನ್ನಾಗಿ ಓದ್ತಾವಲ್ಲ ಅಂತ. ನಾನು ಕೇಳಿದೆ, ನಾನು ರಾಮ ಅಂದ್ರೆ ಯಾರನ್ನ ಅಂತ ಕೇಳಿದೆ, ಪಕ್ಕದ ಮನೆ ಅವನು. ಇದು ಇಂಥ ಪರಿಸ್ಥಿತಿ. ಸೊ ದಯವಿಟ್ಟು ನಮ್ಮದೇ ಸಂಸ್ಕೃತಿ, ನಮ್ಮದೇ ಧರ್ಮ, ನಮ್ಮದೇ ಬಗ್ಗೆ ದಯವಿಟ್ಟು ಎಲ್ಲ ಹೇಳ್ಕೊಡ್ಬೇಕು. ಜಾಸ್ತಿ ಟೈಮ್ ತಿನ್ನಕ್ ಹೋಗಲ್ಲ. ಎಲ್ಲ ಪೇರೆಂಟ್ಸು ನನ್ನ ಮಗಳು ಬಂದು ಡ್ಯಾನ್ಸ್ ಮಾಡ್ತಾರೆ ಅಂತ ಹೆಮ್ಮೆಯಿಂದ ಕಾಯ್ತಾ ಇದ್ದೀರಾ, ಕ್ಷಮಿಸಿ. ಮೊದಲನೇದಾಗಿ ನವರಸ ಡಾಕ್ಟರ್ ರಾಜ್ಕುಮಾರ್, ಕಲಾರಸಿಕ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ. ಬಹಳ ಸಂತೋಷವಾಗಿದ್ದೀರಾ? ಎಂಥ ಜನ, ಎಷ್ಟು ಜನ. ಮೆಳಕೋಟೆಯವರು ಬಹಳ ಮುದ್ದಾಗಿದ್ದಾರೆ. ಆ ಮಕ್ಕಳನ್ನ ನೋಡ್ತಾ ಇದ್ದೆ, ಎಷ್ಟು ಚಂದ ನೃತ್ಯ ಮಾಡಿದ್ರು. ಬಹಳ ಸಂತೋಷವಾಗಿತ್ತು. ಇಂಥ ನೃತ್ಯನ ಏನೋ ಮಾಡ್ತಾ ಇರ್ಬೇಕು. ಬಲ್ಲ ಹೀಗೆ ನಮ್ಮ ಶಂಕರ್ ನಾಗರು, ಕರಾಟೆ ಕಿಂಗ್ ಶಂಕರ್ ನಾಗರು ಧ್ವನಿ. ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕ ಶಂಕರ್ ನಾಗ್ ಮಾತಾಡ್ತಾ ಇದ್ದೀನಿ. ನಾನಿದ್ದಾಗ ಕನ್ನಡ ಇಂಡಸ್ಟ್ರಿ ತುಂಬಾ ಎತ್ತರಕ್ಕೆ ಹೋಗ್ಬೇಕು ಅನ್ಕೊಂಡೆ, ಆದ್ರೆ ಆ ದೇವರು ನನ್ನ ಬೇಗ ಮೇಲೆ ಕರ್ಕೊಂಡ್ಬಿಟ್ಟ. ಈಗ ನೀವೆಲ್ಲರೂ ಇದ್ದೀರಾ, ಕನ್ನಡ ಇಂಡಸ್ಟ್ರಿನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅವ್ರನ್ನ. ಹಾಗೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಧ್ವನಿ ನೋಡಿ. ಈ ರಂಗದ ಗಂಡ ಅಂಬಿ ಅವತ್ತು ಹಿಂಗೆ, ಇವತ್ತು ಹಿಂಗೆ. ಎಸ್, ಇವತ್ತು ಮಂಡ್ಯ, ಆಲ್ ಓವರ್ ಇಂಡಿಯಾ. ಈಗ ಸ್ವಲ್ಪ ನಮ್ಮ ದೇಶದ ಪೊಲಿಟಿಷಿಯನ್ಸ್ ನ, ರಾಜಕಾರಣಿಗಳನ್ನ ನೆನೆಸ್ಕೊಂತ ಒಂದೆರಡು ಧ್ವನಿಗಳನ್ನ ಅನುಕರಿಸೋಣ.
ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ್ರ ಹೇಳೋ ಬಗ್ಗೆ ಹಿಂಗೆ ತುಂಬ್ಕೊಂಡ್ಬಿಡ್ತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿ, ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳದು ಮನ್ ಕಿ ಬಾತ್, ನಮ್ಮ ಕಾಂಗ್ರೆಸ್ ಸರ್ಕಾರದವರು ಕೇಸರಿ ಬಾತ್ ಕಾರ್ಯಕ್ರಮಕ್ಕೆ ದೇವೇಗೌಡರು ಬಂದಿದ್ದಾರೆ. ಸ್ವಾಗತಿಸೋಣ ದೇವೇಗೌಡರು. ವಾಲ್ಯೂಮ್ ಸ್ವಲ್ಪ ಯೂಸ್ ಮಾಡು. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಈ 80 ವರ್ಷದ ರಾಜಕೀಯದಲ್ಲಿ ಈ ದೇವೇಗೌಡ ಯಾರಾಗ ಮಾತಾಡೋದು? ಫ್ಯಾನ್ ಆನ್ ಮಾಡಿ. ಈ 80 ವರ್ಷದ ರಾಜಕೀಯದಲ್ಲಿ ದೇವೇಗೌಡ ಸೋತೇ ಇಲ್ಲ, ಮುಂದೆ ಸೋಲದೇ ಇಲ್ಲ. ನಿಮ್ಮ ಎಲ್ಲ ಮಕ್ಕಳಿಗೆ ರಾಗಿ ಮುದ್ದೆ ತಿನ್ನಿಸ್ಬೇಕು. ಈ ಪಿಜ್ಜಾ ಅಂತೆ ಪಿಜ್ಜಾ, ಈ ಪಿಜ್ಜಾ ಹೆಂಗಿದೆ ಅಂದರೆ ಖಾಲಿ ದೋಸೆ ಮೇಲೆ ನಾಯಿ ಮಾಂಸ ಮಾಡಿದೆ. ಎಲ್ಲರೂ ರಾಗಿ ಮುದ್ದೆ ತಿನ್ನಬೇಕು. ಬಲ್ಲ ಲೈಟ್ ಆಫ್ ಮಾಡಿ ಅನುಗ್ರಹ ಮಾಡೋಣ. ಗೊತ್ತಾಯ್ತಾ? ಪರ್ಕಿ ಹುಚ್ಚ ವೆಂಕಟ್ ಕನ್ನಡ ಸಿನಿಮಾ ನೋಡಲ್ವಾ? ತೆಲುಗು ಸಿನಿಮಾ ನೋಡ್ತೀರಾ? ನಾನೇ ಒಂದು ಹಾಡು ಹಾಡಿದ್ದೀನಿ. ಹಾಡ ಅಷ್ಟೇ ಬಲ್ಲ. Escuta,
Thank you. Hey. Try. Three. Go. Roll. Set. 1, 2, 3. Shabash. Ready. Start. Okay. Up. Position. Ready. 1. Keep right. 2. Okay. 3. Very good. So what? Next. Ready? Push horse, one. Horse. 1. Slow. You gotta keep tight. 2. Ready? 3. Shabash. Say horse. 1. Good. 2. Keep tight. Ready? 3. Shabash. Say horse. Ready? Ball. 1. Sorry, good ball. Right leg back. 2. Ready? 3. Very good. Say horse. Sit down. Next. Horse. Ready? Keep tight. 1. Why, shabash. Good jump. 2. 1. Good jump. 3. Wow, shabash. 4. 1. Good jump. 5. Shabash. Now, 2 members. Ready? Okay. 1. Good jump. Very nice jump. 2. Good. One more time. 1. Shabash. Good jump. 2. Oh, good. Very good. Come on, sit. Good morning, Good afternoon, everyone. Good evening, everyone. My name is Mithunaraja. This is a gratitude performance to our parents, grandparents, teachers, and friends. This dance is our way of saying thank you to all of you.
ಆಗೈತನಾ